ನಗರದ ಆನೆಗುಂದಿ ರಸ್ತೆಯಲ್ಲಿರುವ ಅಯ್ಯಪ್ಪ ಗಿರಿಯಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 12ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಗೋಪೂಜೆ, ಗಣಪತಿ ಹೋಮ ಹಾಗೂ ರುದ್ರಹೋಮ ಸೇರಿದಂತೆ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ಜರುಗಿದವು. ಈ ಸಂದರ್ಭದಲ್ಲಿ ಬ್ರಹ್ಮಶ್ರೀ ಚಂದ್ರಮೌಳಿ ಗುರುಸ್ವಾಮಿ, ಭೀಮಸೇನ್ ಭಟ್ ಬಸಾಪಟ್ಟಣ ನೇತೃತ್ವದಲ್ಲಿ ಜಟ್ಟಿ ವೀರಪ್ರಸಾದ್ ದಂಪತಿಗಳಿಂದ ಮಹಾಸಂಕಲ್ಪ, ಪುಣ್ಯವಾಚನ ನಡೆಸುವುದರ ಮೂಲಕ ಹೋಮಗಳ ಪೂರ್ಣಾಹುತಿ ಜರುಗಿತು. रक्तगन्धानुलिप्ताङ्गं रक्तपुष्पै सुमोदितं भक्तानुगं विनन्देवं जगत्कारुणमच्युतम् आविर्भूतं चतुष्टादो प्रकृते पुरुषात्परम् एवं ध्यानिति यो नित्यं स योगी योगिनां वरः स्वाहा। नमस्ते सर्वोदराय एकदन्ताय विघ्ननाय वसुदाय श्रीवरदमूर्तये नमस्कारं स्वाहा। ॐ ऋतं वच्मि सत्यं वच्मि स्वाहा। ॐ अवत्वं तन्दय प्रत्येते तं भूमिना पौरलो निलो नमः तं चत्वारिवा पदानि स्वाहा। ॐ ऋतुगुणत्रयातीतः तं दयहत्वयातीतः बुद्धिं श्रियं बलं आयुष्यं तेजः आरोग्यं देहि मे गजानन स्वामिने नमः। श्रियं देहि मे गणपति स्वामिने असुरग्निर्वसुष्टव अच्छा दक्षिजुमत्तमं रयिन्दाः सनो बोधिष्ठुधिहवमनुष्याणो अधार्यतस्तमस्मात् तन्त्वाशो तिष्ठति दिवसुम्नाय नूनमीमहे सखिभ्यः। ॐ श्री स्वामिये श्रीमन्महागणाधिपतये नमः। लेपनार्थे चन्दनं समर्पयामि, हरिद्राकुङ्कुमचूर्णिकां समर्पयामि, अलङ्कारार्थे अक्षतान् समर्पयामि, पूजार्थे ऋतुकालोद्भवपरिपूजां समर्पयामि। चित्रं वा हेतत्कर्म जलस्य मेघः समृद्ध्यै श्रीमन्महागणाधिपतये नमः। वेदोक्तमण्डलकीनाञ्जलिं स्वापुनरागाः पुनर्नव सर्वाङ्ग सर्वं ते चक्षुस्तर्वमायुच्यते विदं सुमङ्गली धियं मधुरिवातं लवेदवशः सौभाग्यमस्ते गत्वा याथास्तं विपरेतना। ಈ ಸಂದರ್ಭದಲ್ಲಿ ಚಿಕ್ಕಬೊಮ್ಮನಾಳ ಹಿರೇಮಠದ ರುದ್ರಮುನಿ ಸ್ವಾಮೀಜಿ ಮಾತನಾಡಿ, ಧಾರ್ಮಿಕ ಆಚರಣೆಗಳಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ಹಾಗೂ ಗುಣಮಟ್ಟದ ಸಂಸ್ಕಾರ ದೊರೆಯುತ್ತದೆ.
ದುಷ್ಟರ ಸಂಹಾರಕ್ಕಾಗಿ ಜನಿಸಿದ ಅಯ್ಯಪ್ಪ ಸ್ವಾಮಿ ನೆನೆದವರ ಮನೆ ಹಾಗೂ ಮನದಲ್ಲಿ ನೆಲೆಸಿದ್ದು ಸದರಿ ದೇವಸ್ಥಾನ ಎರಡನೆಯ ಶಬರಿಮಲೆ ಆಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನಾಮಂತಸ್ತಿಮಿರಮಿಹಿರದ್ವೀಪನಗರೀಂ ಜಡಾನಾಂ ಚೈತನ್ಯಸ್ಥವಕಮಕರಂದಶ್ರುತಿಜರೀಂ ದರಿದ್ರಾಣಾಂ ಚಿಂತಾಮಣಿಗುಣನಿಕಾ ಜನ್ಮ ಜಲದು ನಿಮಗ್ನಾನಾಂ ದಂಷ್ಟ್ರಾಮರುಳಿಪೋ ರಾಸ್ಯಭೂತಿ ಪ್ರಾತಸ್ಮರಣೀಯಳಾಗಿರ್ತಕ್ಕಂತಹ ಶಾಂಭವಿಯನ್ನ ಎಲ್ಲರೂ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಕ್ಷೇತ್ರದ ಅಧಿದೈವನಾಗಿರ್ತಕ್ಕಂತಹ ಬೇಡಿ ಬಂದಿರತಕ್ಕಂತಹ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿರ್ತಕ್ಕಂತಹ ಸ್ವಾಮಿಯ ಸನ್ನಿಧಾನಕ್ಕೆ ಅನಂತ ಕೋಟಿ ದಂಡವತ್ತು ಪ್ರಾಣ ಸಮರ್ಪಣೆ ಮಾಡಿ ಈ ಕ್ಷೇತ್ರದ ಎಲ್ಲ ದೈವಾನುಗ್ರಹ ಕೂಡ ದಂಡವತ್ತು ಪ್ರಾಣ ಸಮರ್ಪಣೆ ಮಾಡಿ ಯಾವ ಗಂಗಾವತಿ ಮಹಾನಗರದ ವಿಶೇಷವಾಗಿ ಅಯ್ಯಪ್ಪಗಿರಿಯ 12ನೇ ವರ್ಷದ ಕುಂಭೋತ್ಸವದ ಕಾರ್ಯಕ್ರಮದ ವೈದಿಕತ್ವವನ್ನು ಜವಾಬ್ದಾರಿ ತೆಗೆದುಕೊಂಡು ಈಗಾಗಲೇ ಸುಮಾರು 5 ದಿನಗಳಿಂದನೇ ಪರ್ಯಂತರವಾಗಿ ಬೆಳಗಿನ ಜಾವ ಗಂಗಾ ಪೂಜೆ ಗೋಪೂಜೆಯೊಂದಿಗೆ ಪ್ರತಿ ದಿವಸ ಸ್ವಾಮಿಗೆ ರುದ್ರಾಭಿಷೇಕ ರುದ್ರಹೋಮವನ್ನು ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ಯಾವ ನಮ್ಮ ಒಡ್ರಟ್ಟಿಯ ನಿವಾಸಿಗಳಾದಂತಹ ಬಸಪಟ್ಟಣದ ನಿವಾಸಿಗಳಾದಂತಹ ಪರಮ ಪೂಜ್ಯ ಭೀಮಸೇನ್ ಭಟ್ರವರು ಕೂಡ ತಮ್ಮ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಪ್ರತಿ ದಿವಸ ಬಂದು ಸ್ವಾಮಿ ಸನ್ನಿಧಾನದಲ್ಲಿ ಪೂಜೆ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಕುಂಭೋತ್ಸವದ ನಿಮಿತ್ತಾರ್ಥವಾಗಿ ಯಾವ ಮೊದಲನೇ ದಿನದಂದು ಮಂಗಳವಾರದಂದು ಶುಭ ಮುಹೂರ್ತದಂದು ಬೆಳಗಿನ ಜಾವ ಗಂಗಾ ಪೂಜೆ ಗೋಪೂಜೆಯೊಂದಿಗೆ ಅಖಂಡ ದೀಪಾರಾಧನೊಂದಿಗೆ ಕಲಶಗಳ ಪರಿವಾರ ದೇವತೆ ಕಲಶ ಸ್ಥಾಪನೊಂದಿಗೆ ಆಹ್ವಾನದೊಂದಿಗೆ ರುದ್ರಹೋಮ ಮತ್ತು ಗಣಹೋಮ ಎಲ್ಲ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದ್ದಾವೆ. ವಿಶೇಷವಾಗಿ ಮತ್ತೆ ನಾಳೆ ದಿನ ಕೂಡ ವಿಶೇಷವಾಗಿ ಕುಂಭೋತ್ಸವ ಕಾರ್ಯಕ್ರಮ ಇನ್ನೂ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಅವರಿವರನ್ನದೇ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿಶೇಷವಾಗಿ ಕಮಿಟಿಯ ಪರವಾಗಿ ಮತ್ತು ಎಲ್ಲ ಸದ್ಭಕ್ತರ ಪರವಾಗಿ ನಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಪೂಜೆಯಲ್ಲಿ ಪಾಲ್ಗೊಳ್ತಕ್ಕಂಥವ್ರು, ಯಾಕಂದರೆ ಇದೊಂದು ಸುವರ್ಣ ಅವಕಾಶ. ಇಷ್ಟೇ ನಿಮ್ಮ ಮನೆಗಳಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಹೋಮಾದಿಗಳನ್ನು ಮಾಡಿಸ್ಬೇಕಂದ್ರೆ ಸಾಕಷ್ಟು ಖರ್ಚು ಬರ್ತಾ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ದೇವಸ್ಥಾನ ವತಿಯಿಂದನೇ ಯಾವ ನಮ್ಮ ಬಸಪಟ್ಟಣದ ಭೀಮಸೇನ್ ಭಟ್ರವರು ಕೂಡ ಬಹಳ ವೈದಿಕತ್ವದಲ್ಲಿ ಒಂದು ವಿಚಾರದೊಂದಿಗೆ ಪೂಜಾ ಕಾರ್ಯಕ್ರಮಗಳು ನಡ್ಕೊಂಡು ಬಂದಿದ್ದಾವೆ. ಇನ್ನೂ ಕೂಡ ನಾಳೆ ಕೂಡ ಇನ್ನು ಪುರೋಹಿತರು ಬರ್ತಾ ಇದ್ದಾರೆ. ಹಾಗಾಗಿ ಒಂದು ಮಹತ್ತರವಾದ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಯಾಕಂದರೆ ಕಾರ್ಯಕ್ರಮ ಪದೇ ಪದೇ ಅಂತ ಆಗೋದಿಲ್ಲ. ಹಾಗಾಗಿ ಇದೊಂದು ವಿಶೇಷ ಸುವರ್ಣ ಅವಕಾಶ. 12ನೇ ವರ್ಷದ ಸ್ವಾಮಿಯ ಪ್ರತಿಷ್ಠಾಪನೆಗೆ 12ನೇ ವರ್ಷ ದ್ವಾದಶ ವರ್ಷದ ವರ್ಷಾಚರಣೆ ಮತ್ತು ಕುಂಭೋತ್ಸವ ವಿಶೇಷವಾಗಿ ಪ್ರಥಮವಾಗಿ ಈ ಕಾರ್ಯಕ್ರಮ ನಿಮ್ಮ ಗಂಗಾವತಿ ಮಹಾನಗರದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಈ ಮೂಲಕ ನೆನೆಸ್ಕೊಳ್ತಾ ಇದ್ದೇವೆ. ಜೈ ಮಾತಾ ಜೈ ಗುರುದತ್ತ. ನಂತರ ಸಲಹಾ ಸಮಿತಿಯ ಸದಸ್ಯರಾದ ಜೋಗದ ನಾರಾಯಣಪ್ಪ ನಾಯಕ, ಖಜಾಂಚಿ ರಾಮನಾಯಕ್, ಟಿ ರಾಮಕೃಷ್ಣ, ದೇವಸ್ಥಾನ ಅಧ್ಯಕ್ಷರಾದ ಜಟ್ಟಿ ವೀರಪ್ರಸಾದ್ರವರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕದ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ನೀಡಿದರು. ಗಂಗಾವತಿಯ ಅಯ್ಯಪ್ಪ ಸ್ವಾಮಿ 12ನೇ ವರ್ಷದ ಕುಂಭೋತ್ಸವವನ್ನು ನಾಳೆ ಬೆಳಗ್ಗೆ 8 ಗಂಟೆಗೆ ಗ್ರಾಮ ದೇವತೆ ದುರ್ಗಾದೇವಿಯ ದೇವಸ್ಥಾನದಿಂದ ಭವ್ಯವಾಗಿ ಕುಂಭ ಮೆರವಣಿಗೆ ನಡೆಯುತ್ತದೆ. ಸಕಲ ಸದ್ಭಕ್ತರು ಆ ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ನಡೆಯುವ ಎಲ್ಲ ಕಾರ್ಯಕ್ರಮವನ್ನು ಅಯ್ಯಪ್ಪ ಸ್ವಾಮಿ ಸೇವಾ ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಗಂಗಾವತಿಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ನಾಳೆ ಕುಂಭಮೇಳ ಇರುವುದರಿಂದ ಎಲ್ಲ ಗಂಗಾವತಿಯ ಸದ್ಭಕ್ತರು ಮತ್ತು ಅಯ್ಯಪ್ಪ ಸ್ವಾಮಿಯ ಮಾಲೆಧಾರಿಗಳು, ಇದು ಸುಮಾರು 12 ವರ್ಷದ ಕುಂಭಮೇಳ ಇರುವುದರಿಂದ ಹೀಗಾಗಿ ತಾವೆಲ್ಲರೂ ಬಂದು ಆ ದೇವರಿಗೆ ಅಯ್ಯಪ್ಪ ಸ್ವಾಮಿಗೆ ಪ್ರೀತಿಯ ಪಾತ್ರರಾಗಿ ಇಲ್ಲೆಲ್ಲ ಬಂದು ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವು ಕಟ್ಟಿ 12 ವರ್ಷ ಆಯಿತು. ಈ 12ನೇ ವರ್ಷದ ಕುಂಭಾಭಿಷೇಕವನ್ನು ಈಗ ಗಂಗಾವತಿ ಅಯ್ಯಪ್ಪ ಗುಡಿ ಹತ್ರ ನೆರವೇರಿಸಿದ್ದಾರೆ. ಇದಕ್ಕೆ ಈ ಸಲ ಈ ಪಂಚಲೋಹದಿಂದ 18 ಮೆಟ್ಲುಗಳನ್ನು ಹಾಕಿ ಆಮೇಲೆ ಲಕ್ಷ್ಮೀ ದೇವಿಗೂ ಆ ಪಂಚಲೋಹ ಇದೆಲ್ಲ ಇದೆಲ್ಲ ಮಾಡಿದ್ದಾರೆ. ಸುಮಾರು 60-70 ಲಕ್ಷ ಖರ್ಚು ಮಾಡಿ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಇದು ಜಟ್ಟಿ ವೀರಪ್ರಸಾದ್ ಅವರು ಮತ್ತು ಅವರ ಟೀಮ್ ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೆ ಸುಮಾರು 7-8 ಜನ ಭಕ್ತರೆಲ್ಲ 7-8 ಸಾವಿರ ಜನ ಭಕ್ತರೆಲ್ಲ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ನಾಳೆ 220 ಕುಂಭಗಳ ತಗೊಂಡು ದುರ್ಗಮ್ಮ ಟೆಂಪಲ್ ನಿಂದ ಇಲ್ಲಿಗೆ ಅಯ್ಯಪ್ಪ ಸ್ವಾಮಿ ಗುಡಿಗೆ ಎಲ್ಲ ಬರ್ತಿದ್ದಾರೆ. ನಾವೆಲ್ಲರೂ ಬಂದು ಮನಧನದಿಂದ ಈ ಗುಡಿಗೆ ಬಂದು ದೇವರ ಆಶೀರ್ವಾದ ತಗೊಂಡು ಲೋಕ ಕಲ್ಯಾಣಕ್ಕಾಗಿ ಏನೇನು ಮಾಡ್ತಿದಾರ
ಅದು ಎಲ್ಲರಿಗೂ ಒಳ್ಳೇದಾಗಲ್ಲ ಅಂತ ಹೇಳಿ ನಾನು ಇವತ್ತು ವಿಶೇಷವಾಗಿ ಸೋಮನಾಥ ಗುರು, ನಮ್ಮ ರುದ್ರಮುನಿ ಸ್ವಾಮಿಗಳು ಮತ್ತು ನಮ್ಮ ಭೀಮಸೇನ ಭಟ್ರು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ದಯವಿಟ್ಟು ಎಲ್ಲರಿಗೂ ನಾನು ಮನವಿ ಮಾಡೋದು, ಇವತ್ತು ನಾಳೆ ನಾಡ್ದ ಈ ವಿಶೇಷ ಪೂಜೆಗಳಿಗೆ ಎಲ್ಲರೂ ಬಂದು ಆ ದೇವರ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ಈ ಕಾರ್ಯಕ್ರಮ ಗುರುಗಳು ಹೇಳಿದಂಗೆ ನಿಜವಾಗಲೂ ನಮ್ಮ ಮನೆಯಲ್ಲಿ ನಾವು ಮಾಡಬೇಕಾದ್ರೆ ಈ ಖರ್ಚು ವೆಚ್ಚಗಳನ್ನು ಭರಿಸೋದು ಭಾಳ ಕಷ್ಟ. ಇಲ್ಲಿ ದೇವರ ಅನುಗ್ರಹದಿಂದ ಎಲ್ಲರೂ ಸುರಕ್ಷಿತವಾಗಿ ಅವರವರ ಅನುಕೂಲದಂತೆ ಅವರು ಮನಸ್ಪೂರ್ವಕವಾಗಿ ಎಷ್ಟು ಕೊಟ್ಟರು ಈ ಕೆಲಸದಲ್ಲಿ ಭಾಗವಹಿಸ್ಬೋದು, ಏನು ಕೊಡಲಿದ್ರೂ ಭಾಗವಹಿಸ್ಬೋದು. ದಯವಿಟ್ಟು ಎಲ್ಲರೂ ಬಂದು ಈ ಪೂಜಾ ಕಾರ್ಯಕ್ರಮಗಳು, ಹೋಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಸಹಾಯ ಸಹಕಾರ ಮಾಡತಕ್ಕಂಥವರು ಈ 2-3 ದಿವಸದಲ್ಲಿ ದೇವರಿಗೆ ಸಾಕಷ್ಟು ಕುಂಭಾಭಿಷೇಕದ ಕಾರ್ಯಕ್ರಮದ ಸಲುವಾಗಿ ಈ ವರ್ಷ ಪಂಚಲೋಹದ ಕವಚ ಆಗಿರ್ಬೋದು, ಅನೇಕ ರೀತಿ ಗುಡಿ ಡೆವಲಪ್ಮೆಂಟ್ಗಳಾಗಿರ್ಬೋದು, ಸುಮಾರು 70 ಲಕ್ಷ ರೂಪಾಯಿ ಕೆಲಸ ಕಾರ್ಯಗಳು ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಿರಿ. ಅದೇ ರೀತಿ ಗುರುಗಳ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಎಲ್ಲ ಸುರಕ್ಷಿತವಾಗಿ ನಡೆದಿದೆ. ತಮ್ಮೆಲ್ಲರೂ ಸಹಕಾರನೂ ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಎದ್ದು ಕುಂಭ ಹವನ ಎಲ್ಲ ಪೂಜೆ ನಡೆಯಿತು. ನಾಳೆ 11/2/2026 ಬೆಳಗ್ಗೆ ದುರ್ಗಮ್ಮ ಗುಡಿಯಿಂದ 201 ಕುಂಭಗಳು ಬರ್ತವೆ. ಎಲ್ಲ ಹೆಣ್ಮಕ್ಳು ಆವತ್ತಿನ ದಿವಸ ಬೆಳಿಗ್ಗೆ 8 ಗಂಟೆ ದೇವಸ್ಥಾನದಲ್ಲಿ ಬಂದರೆ ಎಲ್ಲರೂ ಕುಂಭಗಳು ತಗೊಂಡು ಅಯ್ಯಪ್ಪಗಿರಿಗೆ ಬಂದು ಆ ಕುಂಭಗಳು ದೇವಸ್ಥಾನಕ್ಕೆ ಅರ್ಪಿಸಬೇಕು. ಅದೇ ರೀತಿಯಾಗಿ ಆ ಅಯ್ಯಪ್ಪ ಸ್ವಾಮಿಯ ಪ್ರಸಾದ ಎಲ್ಲ ಹೆಣ್ಮಕ್ಳಿಗೂ ಎಲ್ಲರಿಗೂ ಸುತ್ತಮುತ್ತ ಗ್ರಾಮದ ಮಹಿಳೆಯರು ಎಲ್ಲರೂ ಬಂದು ಅಯ್ಯಪ್ಪ ಸ್ವಾಮಿಗೆ ಪಾತ್ರರಾಗಿ ಬರಬೇಕಂತ ವಿನಂತಿ. ಈ ಸಂದರ್ಭದಲ್ಲಿ ಸಲಹಾ ಸಮಿತಿಯ ಸದಸ್ಯರಾದ ಜೋಗದ ನಾರಣಪ್ಪ ನಾಯಕ, ರಾಮನಾಯಕ್, ರಾಮಕೃಷ್ಣ, ಮಲ್ಲಿಕಾರ್ಜುನ ಶ್ರೀರಾಮನಗರ, ಬದರಿ ನಾರಾಯಣ ಸಿರಿಗೇರಿ, ಚಿನ್ನು ಪಾಟಿ ಪ್ರಭಾಕರ್ ಸೇರಿದಂತೆ ಸಮಿತಿಯ ಸದಸ್ಯರು ಪಾಲ್ಗೊಂಡಿದ್ದರು.